ಹುಡುಗಿಯರ್ಗದೆ ಯಾಕೆ ಅಳ್ತೀನಿ ನೀನು ಹಿಂಗೆ ಕೇಳಿರ್ಬೋದಲ್ಲ. 3 ವಿಷಯ ನಾವು ಗಂಡು ಹುಡುಗರಿಗೆ ಏನು ಕಲಿಸ್ಕೊಡ್ಬೇಕಂತಂದ್ರೆ, ಒಂದೇದ್ದು, ನೀ ಹುಡುಗಿಯರ ಗತೆ ಅಳಕ್ಕೆ ಹೋಗ್ಬೇಡ. ಅಂದ್ರೆ ಅವ್ರಿಗೆ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋಕೆ ನಾವು ಬಿಡವಲ್ವಿ. ಅವ್ರಿಗೆ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋಕೆ ಬಿಡಬೇಕು. ಯಾವಾಗ ಅವ್ರಿಗೆ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡಿದ್ರೆ ಅವರು ಎಮೋಷ್ನಲಿ ಸ್ಟ್ರಾಂಗ್ ಆಗ್ತಾರೆ. ಎರಡನೇದ್ದು, ನೀ ಏನು ಹುಡುಗಿನ ಆ ಕೆಲಸ ಯಾಕೆ ನೀ ಮಾಡ್ತಿದ್ದಿ, ಯಾಕೆ ಮಾಡಬಾರ್ದ್ರಿ? ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ರೆ ಅವ್ರು ಇಂಡಿಪೆಂಡೆಂಟ್ ಆಗ್ತಾರಲ್ಲ. ಅವ್ರು ಪ್ಲೇಟ್ ಒಯ್ದವ್ರು ಸಿಂಕ್ನಾಗ ಇಟ್ರೆ, ಅವ್ರು ಬಟ್ಟೆ ಒಯ್ದವ್ರು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಅವ್ರು ಇಂಡಿಪೆಂಡೆಂಟ್ ಆಗ್ತಾರೆ, ಕಾನ್ಫಿಡೆಂಟ್ ಆಗ್ತಾರೆ. ಮೂರನೇದ್ದು ಭಾಳ ಇಂಪಾರ್ಟೆಂಟ್, ಹೆಣ್ಮಕ್ಳಿಗೆ ಹೆಂಗೆ ರೆಸ್ಪೆಕ್ಟ್ ಕೊಡೋದು ಅನ್ನೋದು ಅವರಿಗೆ ಕಲಿಸ್ಬೇಕು ನಾವು. ಅವ್ರಿಗೆ ನಾವು ಈಗ ಹೆಂಗೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಕಲಿಸಿದ್ರೆ ಮುಂದೆ ಸೊಸೈಟಿ ಒಳಗೆ ಒಂದು ರೋಲ್ ಮಾಡೆಲ್ ಆಗ್ತಾರೆ. 4 ಮಂದಿ ಹೆಣ್ಮಕ್ಳು ತಲೆ ಎತ್ಕೊಂಡು ಅಡ್ಡಾಡ್ಬೋದು ಅವ್ರ ಮುಂದೆ. ಈಗಿನ ಟೈಮ್ನಾಗ ಎಷ್ಟೊಂದು ನಾವು ಸ್ಟೋರೀಸ್ ಕೇಳ್ತೇವಲ್ಲ, ಅಲ್ಲಿ ಹಂಗಾಗೈತಿ ಹಿಂಗಾಗೈತಿ, ಅಷ್ಟು ಸಣ್ಣ ಹುಡುಗಿದ್ಲು ಇಷ್ಟು ಸಣ್ಣ ಹುಡುಗಿದ್ಲು ಅಂಥವು ಯಾವ ಸಿಚುವೇಶನ್ಸ್ ಬರಬಾರ್ದಂದ್ರೆ ಇವತ್ತಿಂದ ಎಲ್ಲ ತಾಯಂದರು ತಮ್ಮ ಗಂಡು ಮಕ್ಕಳಿಗೆ ಒಳ್ಳೆ ವ್ಯಾಲ್ಯೂಸ್ನ ಕಲಿಸ್ಕೊಡ್ಬೇಕು. ಇವತ್ತು ನಾನು ನಿಮ್ಮ ಮುಂದೆ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡಕತ್ತೀನಿ ಅಂತಂದ್ರೆ ಅದಕ್ಕೆ ಕಾರಣ ನನ್ನ ಸಪೋರ್ಟಿವ್ ಹಸ್ಬೆಂಡ್. ಅವ್ರಿಗೆ ಅದು ಯಾಕೆ ಅಂತಂದ್ರೆ ಅವರಿಗೆ ಆ ವ್ಯಾಲ್ಯೂಸ್ನ ಅವ್ರ ಅಪ್ಪ ಅವ್ರ ಅಂಕಲ್ ಆಂಟಿಗಳು ಕಲ್ಸ್ಯಾರ ಅಂತ ಹೇಳಿ ನನಗೆ ಅವ್ರು ಇವತ್ತು ಸಪೋರ್ಟ್ ಮಾಡ್ತಾರೆ. ಸೊ ನಾವು ಅದನ್ನ ಚೈನ್ ಕಂಟಿನ್ಯೂ ಮಾಡಬೇಕು. ನನಗೆ ಗೊತ್ತೈತಿ ನೀವು ಪಕ್ಕಾ ಇದನ್ನು ಮಾಡ್ತೀರಿ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಸೇರಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮರಿಬೇಡ್ರ ಮತ್ತು ಫಾಲೋನೂ ಮಾಡಿರಿ. ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕಲಿಯೋನು ಜೊತೆಗೆ ಬೆಳೆಯೋನು.